ಈಶಾವಾಸ್ಯೋಪನಿಷತ್ತಿನ 9ನೇ ಮಂತ್ರವು ಮಾನವ ಜೀವನದ ಅತ್ಯಂತ ಆಳವಾದ ಸತ್ಯವನ್ನು ಮನಸ್ಸಿಗೆ ತಟ್ಟುವಂತೆ ಚಿತ್ರಿಸುತ್ತದೆ. ಈ ಮಂತ್ರವು ಇಬ್ಬರು ವಿಭಿನ್ನ ರೀತಿಯ ಕತ್ತಲೆಗಳ ಬಗ್ಗೆ ಎಚ್ಚರಿಕೆ ನೀಡುತ್ತದೆ ಮತ್ತು ಅವುಗಳಲ್ಲಿ ಇರುವ ಸವಾಲುಗಳನ್ನು ವಿವರಿಸುತ್ತದೆ. ಮೊದಲನೆಯದು ಅವಿದ್ಯೆಯಿಂದ ಉಂಟಾಗುವ ಕತ್ತಲೆ. ಮಂತ್ರವು ಹೇಳುವುದು, ಅಜ್ಞಾನವನ್ನು ಆರಾಧಿಸುವವರು ಸಂಪೂರ್ಣ ಕತ್ತಲೆಯೊಳಗೆ ಬೀಳುತ್ತಾರೆ ಎಂಬುದು. ಆದರೆ ಇಲ್ಲಿ ಅಂಧಕಾರ ಎಂದರೆ ಕೇವಲ ಬೆಳಕಿನ ಕೊರತೆ ಮಾತ್ರವಲ್ಲ, ಇದು ಮಾನಸಿಕ, ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಕತ್ತಲೆ. ಅಂದರೆ ವ್ಯಕ್ತಿಯ ಒಳಮನಸ್ಸಿನಲ್ಲಿ ಉಂಟಾಗುವ ಅಸಮಾಧಾನ, ಮೂಢತೆಯ ಸಂಕೋಚಗಳು ಮತ್ತು ನಿಜ ಜೀವನದ ಅರಿವಿನ ಕೊರತೆ. ಅಜ್ಞಾನ ಎಂದರೆ ಕೇವಲ ಕಲಿತಿಲ್ಲದಿರುವುದು ಮಾತ್ರವಲ್ಲ, ಅದು ತಪ್ಪಾದ ತಿಳಿವಳಿಕೆಯ ಸ್ಥಿತಿಯೂ ಆಗಬಹುದು. ವ್ಯಕ್ತಿ ತನ್ನ ಜೀವನದ ನಿಜಸ್ವರೂಪವನ್ನು ಅರಿಯದೆ, ತನ್ನೊಳಗಿನ ಆತ್ಮ ಚೈತನ್ಯವನ್ನು ಕಾಣದೆ, ಬಾಹ್ಯ ಲೋಕದ ವಸ್ತುಗಳು, ತಾತ್ಕಾಲಿಕ ಸುಖಗಳು ಮತ್ತು ಭೌತಿಕ ಆಸೆಗಳಲ್ಲಿ ತೊಡಗಿಸಿಕೊಂಡು ಬದುಕುತ್ತಾನೆ. ಈ ರೀತಿಯ ಬದುಕಿನಲ್ಲಿ ಜೀವನದ ಉದ್ದೇಶ ಗೋಚರವಾಗುವುದಿಲ್ಲ, ಸತ್ಯದ ದಾರಿ ಕಾಣುವುದಿಲ್ಲ, ಆತ್ಮಶಕ್ತಿ ಅರಿವಾಗುವುದಿಲ್ಲ. ಅವನು ಹೊರಗಿನ ಲೋಕದ ಮರುಭಾವನೆಗಳಲ್ಲಿ ಸಿಲುಕಿದಂತೆ ಅವನ ಜೀವನ ಸಂಪೂರ್ಣ ಕತ್ತಲೆಯೊಳಗೆ ತೋರುತ್ತದೆ. ಈ ಕತ್ತಲೆ ವ್ಯಕ್ತಿಯ ಮನಸ್ಸಿನೊಳಗಿನ ಗೊಂದಲ, ನಿರ್ಣಯವಿಲ್ಲದ ಭಾವನೆಗಳು, ಆತ್ಮ ಚೈತನ್ಯದ ಕೊರತೆ ಮತ್ತು ಆತ್ಮ ಸಾಕ್ಷಾತ್ಕಾರದಿಲ್ಲದ ಸ್ಥಿತಿಯ ಸಂಕೇತವಾಗಿದೆ. ಆದರೆ ಮಂತ್ರದ ಮತ್ತೊಂದು ಭಾಗವು ಇನ್ನಷ್ಟು ಆಘಾತಕಾರಿ. ಅದು ಹೇಳುವುದು, ಕೇವಲ ಬೌದ್ಧಿಕ ವಿದ್ಯೆಯಲ್ಲಿ ತೊಡಗಿಸಿಕೊಂಡವರು ಸಹ ಗಾಢ ಕತ್ತಲೆಗೆ ಬೀಳುತ್ತಾರೆ ಎಂಬುದು. ಇದು ಆರಂಭದಲ್ಲಿ ವಿರುದ್ಧವಾಗಿ ತೋರುತ್ತದೆ, ಏಕೆಂದರೆ ಸಾಮಾನ್ಯವಾಗಿ ನಾವು ಬುದ್ಧಿಜ್ಞಾನವನ್ನು ಬೆಳಕಿನ ಚಿಹ್ನೆ ಎಂದು ಭಾವಿಸುತ್ತೇವೆ. ಆದರೆ ಉಪನಿಷತ್ತಿನ ದೃಷ್ಟಿಯಲ್ಲಿ ಬುದ್ಧಿಜ್ಞಾನವು ಬಾಹ್ಯ ಜ್ಞಾನ ಮತ್ತು ತರ್ಕಮಟ್ಟದಲ್ಲಿ ಮಾತ್ರ ನಿಂತು ಆತ್ಮಜ್ಞಾನವನ್ನು ತಳ್ಳಿಹಾಕಿದರೆ ಅದು ವ್ಯಕ್ತಿಯನ್ನು ತನ್ನ ನಿಜತತ್ವದಿಂದ ದೂರ ಮಾಡುವಂತೆ ಮಾಡುತ್ತದೆ. ತಪ್ಪಾದ ಜ್ಞಾನವು ವ್ಯಕ್ತಿಯನ್ನು ತನ್ನ ಬುದ್ಧಿಯ ಆಧಾರದ ಮೇಲೆ ಜೀವನವನ್ನು ಅಳೆಯಲು ಪ್ರೇರೇಪಿಸುತ್ತದೆ. ವ್ಯಕ್ತಿ ತಾನು ತಿಳಿದವನಾಗಿದ್ದೇನೆ ಎಂಬ ಭಾವದಲ್ಲಿ ತಾನೇ ಕತ್ತಲೆಯೊಳಗೆ ಸಿಲುಕಿರುವುದನ್ನು ಅರಿಯಲಾರ. ಈ ಗರ್ವಭಾವನೆಯು ವ್ಯಕ್ತಿಯೊಳಗಿನ ನಿಜವಾದ ಬೆಳಕನ್ನು ಮುಚ್ಚಿಬಿಡುತ್ತದೆ. ತಪ್ಪಾದ ಜ್ಞಾನವು ವ್ಯಕ್ತಿಯನ್ನು ಗರ್ವ, ಅಹಂಕಾರ, ತರ್ಕ ಮತ್ತು ಪರರತ್ನಾತ್ಮಕತೆಯೊಂದಿಗೆ ಬಂಧಿಸುತ್ತದೆ. ವ್ಯಕ್ತಿ ತಾನು ತಿಳಿದವನಾಗಿದ್ದೇನೆ ಎಂದು ಭಾವಿಸುವ ಕ್ಷಣದಲ್ಲಿ ಅವನು ತನ್ನ ಕತ್ತಲೆಯನ್ನು ತಾನೇ ಅರಿಯುವುದಿಲ್ಲ. ಈ ರೀತಿ ಜ್ಞಾನವು ತನ್ನ ಉದ್ದೇಶ, ಆತ್ಮಜ್ಞಾನ, ನಿಜತತ್ವ, ಶುದ್ಧತೆಯ ಅರಿವು ತಲುಪದಿದ್ದರೆ ಅದು ವ್ಯಕ್ತಿಯನ್ನು ಬಾಹ್ಯತೆಯ ಕತ್ತಲೆಯೊಳಗೆ ಎಳೆಯುತ್ತದೆ. ಈ ಮಂತ್ರವು ವ್ಯಕ್ತಿಗೆ 2 ಬಗೆಗಳ ಕತ್ತಲೆಗಳ ಕುರಿತು ಎಚ್ಚರಿಕೆ ನೀಡುತ್ತದೆ. ಒಂದು, ಅವಿದ್ಯೆಯಿಂದ ಉಂಟಾಗುವ ಕತ್ತಲೆ ಮತ್ತು ಇನ್ನೊಂದು, ತಪ್ಪಾದ ಜ್ಞಾನದಿಂದ ಉಂಟಾಗುವ ಗಾಢ ಕತ್ತಲೆ. ಈ ಮಂತ್ರವು ಹೇಳುವ ಮುಖ್ಯ ಪಾಠವೇನೆಂದರೆ, ನಿಜವಾದ ಬೆಳಕು ಆತ್ಮಜ್ಞಾನದಲ್ಲಿ ಮಾತ್ರ ದೊರೆಯುತ್ತದೆ. ಅಜ್ಞಾನವು ಕತ್ತಲೆ, ತಪ್ಪಾದ ಜ್ಞಾನವು ಗಾಢ ಕತ್ತಲೆ, ಮತ್ತು ನಿಜವಾದ ಜ್ಞಾನವು ಜೀವನದಲ್ಲಿ ಬೆಳಕನ್ನು ತರುವ ಮಾರ್ಗ. ಈ ಮಂತ್ರವು ಇಂದಿನ ಜಗತ್ತಿನ ಜೀವನಕ್ಕೂ ಗಾಢವಾಗಿ ಸಂಬಂಧ ಹೊಂದಿದೆ. ಇಂದಿನ ಕಾಲದಲ್ಲಿ ಮಾಹಿತಿ, ತರ್ಕ, ಜ್ಞಾನ ಮತ್ತು ಬುದ್ಧಿವಂತಿಕೆ ತುಂಬಿಕೊಂಡಿದೆ. ಬೃಹತ್ ಪ್ರಮಾಣದಲ್ಲಿ ಪಠ್ಯ, ವಿಚಾರ, ತತ್ವಗಳು, ಪುಸ್ತಕಗಳು, ಶಿಕ್ಷಣ ಸಂಸ್ಥೆಗಳು, ತಂತ್ರಜ್ಞಾನಗಳು ಮತ್ತು ಸಂಪತ್ತು ವ್ಯಕ್ತಿಗಳನ್ನು ಸುತ್ತಿಕೊಂಡಿವೆ. ಆದರೆ ಈ ಎಲ್ಲ ಜ್ಞಾನ, ಬುದ್ಧಿವಂತಿಕೆ, ಮಾಹಿತಿಯಲ್ಲಿನ ಹೆಚ್ಚಳಕ್ಕೂ ಹೊರಗಿನ ಶಾಂತಿ, ಆತ್ಮಸಾಕ್ಷಾತ್ಕಾರ ಮತ್ತು ಜೀವನದಲ್ಲಿ ನಿಜವಾದ ಸಮಾಧಾನ ಕಡಿಮೆಯಾಗಿರುವುದು ಸಾಮಾನ್ಯ. ಕಾರಣವೇನೆಂದರೆ ವ್ಯಕ್ತಿ ಜ್ಞಾನವನ್ನು ಪಡೆಯುತ್ತಾನೆ, ಆದರೆ ಆ ಜ್ಞಾನವು ತನ್ನೊಳಗಿನ ಬೆಳಕಾಗಿ ರೂಪಾಂತರವಾಗುತ್ತದೆಯೋ ಅಥವಾ ಅಹಂಕಾರದ ಕತ್ತಲೆಯಾಗಿ ಮಾರ್ಪಡುವುದೋ ಎಂಬುದನ್ನು ಪರಿಶೀಲಿಸುವುದಿಲ್ಲ. ಇಂದಿನ ಮನಸ್ಸು ಬಹುಪಾಲು ಬಾಹ್ಯ ಸಾಧನೆ, ಬುದ್ಧಿಜ್ಞಾನ, ತರ್ಕಮಟ್ಟ ಮತ್ತು ತಾತ್ಕಾಲಿಕ ಯಶಸ್ಸಿನ ಮೇಲೆ ತೊಡಗಿಸಿಕೊಳ್ಳುತ್ತದೆ.
ಇದರಿಂದ ವ್ಯಕ್ತಿ ತಾನೇ ತನ್ನ ಒಳಚೈತನ್ಯದಿಂದ, ಆತ್ಮಸಾಕ್ಷಾತ್ಕಾರದಿಂದ ಮತ್ತು ಜೀವನದ ನಿಜವಾದ ಉದ್ದೇಶದಿಂದ ದೂರ ಹೋಗುತ್ತಾನೆ. ಮಂತ್ರವು ಹೇಳುವಂತೆಯೇ ನಿಜವಾದ ಜ್ಞಾನವು ಮನಸ್ಸಿಗೆ, ಹೃದಯಕ್ಕೆ ಮತ್ತು ಆತ್ಮಕ್ಕೆ ಬೆಳಕನ್ನು ತರುತ್ತದೆ. ಅದು ವಿನಯ, ಶಾಂತಿ, ಆತ್ಮಸಾಕ್ಷಾತ್ಕಾರ ಮತ್ತು ಸಮಾಧಾನವನ್ನು ಹುಟ್ಟಿಸುತ್ತದೆ. ಬುದ್ಧಿ ಅಥವಾ ತಿಳಿವಳಿಕೆಯ ಗರ್ವವು ವ್ಯಕ್ತಿಯನ್ನು ನಿಜ ಬೆಳಕಿನಿಂದ ದೂರ ಮಾಡುತ್ತದೆ, ಬದಲಾಗಿ ಗಾಢ ಕತ್ತಲೆಗೆ ಒಳಪಡುವಂತೆ ಮಾಡುತ್ತದೆ. ಜೀವನದಲ್ಲಿ ಬೆಳಕಿನ ಹಾದಿಯು ಯಾವುದು ಎಂದು ತಿಳಿಯಬೇಕಾದರೆ ವ್ಯಕ್ತಿಯು ಬಾಹ್ಯ ಸಾಧನೆ, ಬುದ್ಧಿಜ್ಞಾನ ಅಥವಾ ತಾತ್ಕಾಲಿಕ ಯಶಸ್ಸಿನಲ್ಲಿ ಮಾತ್ರ ತೊಡಗಿಸಿಕೊಳ್ಳಬಾರದು. ಆತ್ಮಜ್ಞಾನವನ್ನು ಪಡೆಯುವ ಮೂಲಕ, ಆತ್ಮತತ್ವವನ್ನು ಅರಿಯುವ ಮೂಲಕ ಜೀವನದ ನಿಜವಾದ ಬೆಳಕನ್ನು ಕಂಡುಕೊಳ್ಳಬೇಕು. ಸಾರಾಂಶವಾಗಿ, ಈಶಾವಾಸ್ಯೋಪನಿಷತ್ತಿನ 9ನೇ ಮಂತ್ರವು ಎಚ್ಚರಿಸುತ್ತದೆ: ಜೀವನದಲ್ಲಿ 2 ಬಗೆಯ ಕತ್ತಲೆಗಳಿವೆ, ಅಜ್ಞಾನದಿಂದ ಉಂಟಾಗುವ ಕತ್ತಲೆ ಮತ್ತು ತಪ್ಪಾದ ಜ್ಞಾನದಿಂದ ಉಂಟಾಗುವ ಗಾಢ ಕತ್ತಲೆ. ವ್ಯಕ್ತಿಯು ಬುದ್ಧಿಜ್ಞಾನದಲ್ಲಿ ಅಥವಾ ಪುಸ್ತಕ ಜ್ಞಾನದಲ್ಲಿ ತೊಡಗಿಸಿಕೊಂಡು ತನ್ನ ಆತ್ಮಜ್ಞಾನವನ್ನು ಅರಿಯದಿದ್ದರೆ ಅವನು ನಿಜ ಬೆಳಕನ್ನು ಕಾಣಲಾರ. ನಿಜವಾದ ಬೆಳಕು, ಶಾಂತಿ, ಸಮಾಧಾನ ಮತ್ತು ಆತ್ಮಸಾಕ್ಷಾತ್ಕಾರವು ಆತ್ಮಜ್ಞಾನದಲ್ಲಿ ಮಾತ್ರ ಲಭ್ಯ. ಈ ಮಂತ್ರವು ಜೀವನದಲ್ಲಿ ನಿಜವಾದ ಮಾರ್ಗದರ್ಶನವನ್ನು ನೀಡುತ್ತದೆ ಮತ್ತು ವ್ಯಕ್ತಿಯ ಮನಸ್ಸಿನ ಒಳಚೈತನ್ಯವನ್ನು ಬೆಳಗಿಸುವಂತೆ ಕಿರುಸಾಹಿತ್ಯವಲ್ಲದೆ ದಾರಿದೀಪವಿರುವಂತೆ ಹೊತ್ತೊಯ್ಯುತ್ತದೆ. ಪ್ರಾಚೀನ ಕಾಲದಲ್ಲಿ ಮಹರ್ಷಿ ಶೃಂಗವಲಭನ ಆಶ್ರಮವು ಪರ್ವತದ ಉಚ್ಚಭಾಗದಲ್ಲಿ ನಿಶ್ಶಬ್ದವಾಗಿ ಸ್ಥಿತವಾಗಿತ್ತು. ಹಸಿರು ಪರ್ವತದ ನಡಿಗೆಯಲ್ಲಿ ಬಿಸಿಲಿನ ಕಿರಣಗಳು ಮೃದುವಾಗಿ ಹರಡುತ್ತಾ ಪರ್ವತದ ಉಚ್ಚಭಾಗದಲ್ಲಿ ಬರುವುದು ಒಂದು ಶಾಶ್ವತ ಶಾಂತಿಯ ಸಂದೇಶವನ್ನು ನೀಡುತ್ತಿತ್ತು. ಈ ಆಶ್ರಮಕ್ಕೆ ಬಂದವನೊಬ್ಬನು ಅಮರೇಂದ್ರ ರಾಜ. ತನ್ನ ರಾಜ್ಯದಲ್ಲಿ ಸಂಪತ್ತು, ಐಶ್ವರ್ಯ, ಭವನಗಳು, ಕೋಟೆಗಳು, ಸಿಂಹಾಸನಗಳು, ಸಮ್ಮಾನ ಎಲ್ಲವೂ ಹೊಂದಿದ್ದನು. ಆದರೆ ಅವನ ಹೃದಯದಲ್ಲಿ ಶಾಶ್ವತ ಸಂತೋಷವಿಲ್ಲದೆ ಅವನು ನಿರಂತರ ಉಡುಪುಗಳಂತೆ ಅಸಮಾಧಾನದಿಂದ ಹೊಳೆಯುತ್ತಿದ್ದನು. ನಾನು ಎಲ್ಲವನ್ನೂ ಹೊಂದಿದ್ದರೂ ನನಗೆ ನಿಜವಾದ ಸಂತೋಷ ಸಿಗುತ್ತಿಲ್ಲ ಎಂದು ಅವನು ಯೋಚಿಸುತ್ತಿದ್ದನು. ಅವನಿಗೆ ಮನಸ್ಸಿನ ಆಳದಲ್ಲಿ ಶಾಶ್ವತ ಸುಖದ ಆಶೆ ಇತ್ತು, ಆದರೆ ಅದು ಹೇಗೆ ದೊರೆಯುವುದು ಎಂಬುದನ್ನು ಅರಿಯುತ್ತಿಲ್ಲ. ಅದೃಶ್ಯತೆಯಂತೆ ಶೃಂಗವಲಭನು ತನ್ನ ಧ್ಯಾನದಿಂದ ಅವನಿಗೆ ದೃಷ್ಟಿಯೊಂದಿಗೆ ತಿರುವು ತೋರಿಸುತ್ತಾ ಹೇಳಿದರು: ಅಮರೇಂದ್ರ, ನೀನು ಇಡೀ ಜೀವನವನ್ನು ಅಲ್ಪ ವಸ್ತುಗಳಲ್ಲಿ ಸಂತೋಷವನ್ನು ಹುಡುಕುತ್ತಾ ಕಳೆಯುತ್ತಿದ್ದೀಯ. ನಿನ್ನ ಸಂಪತ್ತು, ನಿನ್ನ ಐಶ್ವರ್ಯ, ನಿನ್ನ ಸಿಂಹಾಸನ ಇವು ಶಾಶ್ವತ ಸುಖ ನೀಡಲು ಸಾಧ್ಯವಿಲ್ಲ. ಯದ್ಭೂಮ ತತ್ ಸುಖಂ. ನಿಜವಾದ ಸಂತೋಷವು ಭೂಮನಂದದಲ್ಲಿ, ಅನಂತತೆಯ ಅನುಭವದಲ್ಲಿ ಮಾತ್ರ. ರಾಜನು ಆಶ್ಚರ್ಯದಿಂದ ಕೇಳಿದನು: ಮಹರ್ಷಿ, ನಾನು ಎಲ್ಲವನ್ನೂ ಹೊಂದಿದ್ದರೂ ನನ್ನ ಮನಸ್ಸಿಗೆ ಸಂತೋಷವಿಲ್ಲ. ನೀವು ಹೇಳಿದ ಭೂಮನಂದ, ಅನಂತತೆಯ ಸುಖ ಎಂಬುದು ನಿಜವಾಗಿಯೇ ಹೇಗಿದೆ? ನಾನು ಹೇಗೆ ಅನುಭವಿಸಬಹುದು? ಶೃಂಗವಲಭನು ಮುಸ್ಲು ಮಾಡಿ ಹೇಳಿದರು: ಅಮರೇಂದ್ರ, ನಿನ್ನ ತಾತ್ಕಾಲಿಕ ಅನುಭವಗಳು ಕೇವಲ ಚಿಕ್ಕದಾದ ದೀಪದಂತೆ. ಅದು ಕೆಲವು ಕ್ಷಣ ಬೆಳಗಿಸುತ್ತದೆ, ಆದರೆ ಕತ್ತಲಿನ ಆಳವನ್ನು ಮರೆಯಲಾಗುವುದಿಲ್ಲ. ನಿಜವಾದ ಸುಖವು ಸೂರ್ಯದಂತೆ ಶಾಶ್ವತ, ಎಲ್ಲೆಡೆ ಹರಡುವುದು. ನಿನ್ನ ಹೃದಯದಲ್ಲಿ ಬೆಳಗುವ ಪರಮಾತ್ಮನ ಅನುಭವ, ಭೂಮನಂದ, ಎಂದಿಗೂ ನಾಶವಾಗುವುದಿಲ್ಲ, ಪರಿಮಿತಿಯಿಲ್ಲ. ನಿನ್ನ ಜೀವನದ ಪ್ರತಿ ಕ್ಷಣವೂ ಶಾಶ್ವತ ಸೌಂದರ್ಯ, ಪರಮಾತ್ಮನ ಲೀಲೆಯಲ್ಲಿ ತೇಜಸ್ಸು ಪಡೆಯುತ್ತದೆ. ಈ ಅನುಭವವನ್ನು ತಲುಪಲು ಧ್ಯಾನ, ಜ್ಞಾನ, ಭಕ್ತಿ, ಶುದ್ಧ ಜೀವನ, ನೈತಿಕತೆಯ ಮಾರ್ಗವನ್ನು ಅನುಸರಿಸಬೇಕು. ಅಮರೇಂದ್ರ ರಾಜನು ಮನಸ್ಸಿನಲ್ಲಿ ಗಹನವಾಗಿ ಯೋಚಿಸುತ್ತಾ ತನ್ನ ಜೀವನದಲ್ಲಿ ತಾತ್ಕಾಲಿಕ ಸೌಭಾಗ್ಯ, ಸಂಪತ್ತು, ಪ್ರಜಾವಾಣಿ, ಗೌರವಗಳೊಂದಿಗೆ ಸಂತೋಷ ಹುಡುಕುತ್ತಿದ್ದ ತೊಂದರೆಗಳನ್ನು ತೋರಿಸಿದನು. ಮಹರ್ಷಿ, ನಾನು ಎಲ್ಲವನ್ನೂ ಪಡೆದಿದ್ದರೂ ನನಗೆ ತೃಪ್ತಿಯಿಲ್ಲ. ನಾನು ಯಾವತ್ತಿಗೂ ನೆಮ್ಮದಿ ಅನುಭವಿಸುವುದಿಲ್ಲ ಎಂದು ಅವನು ಕಣ್ಮನಸ್ಸಿನಲ್ಲಿ ಹೇಳಿದನು.
ಶೃಂಗವಲ್ಲಭನು ಕಿವಿಗೊಳಿಸದೆ ಹೇಳಿದರು, ನಿನ್ನಲ್ಲಿರುವ ಅಲ್ಪಾನಂದಗಳನ್ನು ನಾಶ ಮಾಡುವುದು ಹೊರಗಿನ ವಿಷಯ. ನಿಜವಾದ ಸಂತೋಷವನ್ನು ಅನುಭವಿಸಬೇಕಾದರೆ ನಿನ್ನೊಳಗಿನ ಆತ್ಮ ಚೈತನ್ಯವನ್ನು ಅರಿತುಕೊಳ್ಳಬೇಕು. ನಿನ್ನ ಮನಸ್ಸಿನ ಆಳದಲ್ಲಿ ಇರುವ ಶಾಶ್ವತ ಪರಮಾತ್ಮವನ್ನು ಹುಡುಕಬೇಡ. ಅದು ನಿನ್ನಲ್ಲಿದೆ. ನಿನ್ನ ಜೀವನವು ಹೊರಗಿನ ಸಂಪತ್ತು, ಶಕ್ತಿ, ಗೌರವದಲ್ಲಿ ಕಳೆದು ಹೋಗುತ್ತದೆ. ಆದರೆ ಆತ್ಮಾನುಭವವು ಎಂದಿಗೂ ನಾಶವಾಗುವುದಿಲ್ಲ. ನಿನ್ನ ಭೂಮನಂದ ಶಾಶ್ವತ, ನಿರಂತರ, ಅನಂತ ಅನುಭವ ನಿನ್ನೊಳಗೆ ಬೆಳಗುತ್ತದೆ. ಅಮರೇಂದ್ರನು ಹೀಗೆ ತಿಳಿದುಕೊಂಡನು. ಪ್ರತಿಯೊಂದು ಉಸಿರಿನಿಂದ, ಪ್ರತಿಯೊಂದು ದಿನಚರ್ಯೆಯಿಂದ, ಪ್ರತಿಯೊಂದು ಪ್ರಾಣಿಯೊಂದಿಗೆ ಸಂಬಂಧದಿಂದ ಅವನು ಪರಮಾತ್ಮನ ಅನಂತತೆಯನ್ನು, ಭೂಮನಂದವನ್ನು, ಆತ್ಮಚೈತನ್ಯದ ನಿಶ್ಚಲತೆಯನ್ನು ಅನುಭವಿಸುತ್ತಿದ್ದನು. ಮರದ ಹಸಿರು, ನದಿಯ ಹರಿವು, ಪಕ್ಷಿಗಳ ಚಲನೆ ಎಲ್ಲವೂ ಅವನಿಗೆ ಶಾಶ್ವತ ಅನುಭವದ ಒಂದು ಮುಖವಾಗಿತ್ತು. ಮನಸ್ಸಿನ ಆಳದಲ್ಲಿ ಉಂಟಾಗುವ ಶಾಶ್ವತ ಸೌಭಾಗ್ಯವು, ಆನಂದವು, ಪರಿಪೂರ್ಣತೆಯು ಅವನನ್ನು ನಿತ್ಯ ನಿಶ್ಚಲ ಶಾಂತಿಯಲ್ಲಿ ನೆಲೆಸಿಸಿತು. ಈ ಅನುಭವದಿಂದ ಅಮರೇಂದ್ರನು ಅರಿತನು, ಧನದಿಂದ, ಐಶ್ವರ್ಯದಿಂದ, ಶಕ್ತಿಯಿಂದ, ಗರ್ವದಿಂದ ಸುಖ ಸಿಗುವುದಿಲ್ಲ. ಜೀವನದ ನಿಜವಾದ ಶಾಂತಿ, ನಿಜವಾದ ಸಂತೋಷ, ನಿಜವಾದ ಮುಕ್ತಿ ಎಲ್ಲ ತನ್ನೊಳಗಿನ ಪರಮಾತ್ಮ ಭೂಮನಂದದ ಅನುಭವದಲ್ಲಿ. ಇದು ಮನುಷ್ಯನ ಜೀವನದ ಪರಮ ಗುರಿ. ಇದನ್ನು ಅರಿತ ವ್ಯಕ್ತಿ ಹೊರಗಿನ ಪರಿಮಿತಿಯ ಚಿಕ್ಕ ಸಂತೋಷಗಳ ಹಿಂದೆ ಓಡಬಾರದು. ಆತ್ಮಾನುಭವವನ್ನು, ಅನಂತತೆಯನ್ನು ಅರಿತು ಶಾಶ್ವತ ಸುಖವನ್ನು ತನ್ನೊಳಗೆ ಬೆಳಗಿಸಬೇಕು. ರಾಜನು ಈ ತತ್ವವನ್ನು ಜೀವನದಲ್ಲಿ ಅನುಷ್ಠಾನಕ್ಕೆ ತಂದನು. ರಾಜ್ಯವನ್ನು ಧರ್ಮ, ಪರಪ್ರೀತಿ, ನ್ಯಾಯ, ಕರುಣೆ, ಶಾಂತಿ ಮತ್ತು ನೀತಿಯೊಂದಿಗೆ ಆಡಳಿತ ಮಾಡಿದನು. ಅವನ ಆಳವಾದ ಶಾಂತಿ, ಶಾಶ್ವತ ಸಂತೋಷ, ಪರಮಾತ್ಮನ ಅನುಭವದಿಂದ ಉಂಟಾದ ನಿಶ್ಚಲತೆಯು ರಾಜ್ಯದ ಪ್ರಜೆಗಳಿಗೆಲ್ಲ ಪ್ರೇರಣೆಯಾಗಿದೆ. ಅವನು ಅರಿತನು, ನಿಜವಾದ ಜೀವನದಲ್ಲಿ ಸುಖವನ್ನು ಹುಡುಕಲು ಹೊರಗಿನ ವಸ್ತುಗಳು ಅಥವಾ ಲಾಭ, ಪ್ರಸಿದ್ಧಿ, ಐಶ್ವರ್ಯ ಅವಶ್ಯಕವಲ್ಲ. ಆತ್ಮಾನುಭವ, ಭೂಮನಂದ, ಅನಂತತೆಯ ಅನುಭವವೇ ನಿಜವಾದ ಜೀವನದ ಪರಮ ಗುರಿ. ಈ ಪೌರಾಣಿಕ ಕಥೆ ನಮಗೆ ಹೇಳುತ್ತದೆ, ಜೀವನದಲ್ಲಿ ನಾವು ಯಾವತ್ತೂ ಹೊರಗಿನ ಅಲ್ಪವಸ್ತುಗಳಲ್ಲಿ, ತಾತ್ಕಾಲಿಕ ಸುಖದಲ್ಲಿ ನಿರ್ವಹಿಸಬಾರದು. ನಿಜವಾದ, ಶಾಶ್ವತ, ನಿರಂತರ, ಅಕ್ಷಯ ಸುಖ, ಭೂಮನಂದ ನಮ್ಮ ಒಳಗಿನ ಪರಮಾತ್ಮದಲ್ಲಿ ಇದೆ. ಧ್ಯಾನ, ಜ್ಞಾನ, ಭಕ್ತಿ, ಶುದ್ಧ ಜೀವನ ಮತ್ತು ನೈತಿಕತೆಯ ಮೂಲಕ ಮಾತ್ರ ನಿಜವಾದ ಸುಖವನ್ನು ಅರಿತು ಅದನ್ನು ಅನುಭವಿಸಬಹುದು. ಮನುಷ್ಯನು ಈ ತತ್ವವನ್ನು ಅಳವಡಿಸಿಕೊಂಡಾಗ ಅವನು ಹೊರಗಿನ ಜೀವನದ ಅಸ್ಥಿರತೆಯಿಂದ ಮುಕ್ತನಾಗಿ ಶಾಶ್ವತ ಸಂತೋಷ, ಶಾಂತಿ ಮತ್ತು ಪರಮಾತ್ಮ ಅನುಭವದಲ್ಲಿ ನೆಲೆಸುತ್ತಾನೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.